ದಿನಾಂಕ 15/11/2024 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪಕ್ಕ ನದಿ ತಟದ ತುಂಗಾ ಭದ್ರಾವತಿಯ ಕಾರಿಡಾರ್ ಹರಿಹರ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ ನಿರ್ಮಲ ತುಂಗಾಭದ್ರಾ ಅಭಿಯಾನ ಕರ್ನಾಟಕ ಬೃಹತ್ ಜನಜಾಗೃತಿ ಪಾದಯಾತ್ರೆ ಹಾಗೂ ತುಂಗಭದ್ರಾ ನದಿಗೆ ಬಾಗಿನ ಸಮರ್ಪಣೆ ಹಾಗೂ ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇಡೀ ದೇಶಾದ್ಯಂತ ಭಾರತೀಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಈ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ. ಇದು ಬರೀ ತುಂಗಭದ್ರಾ ಅಲ್ಲ, ನಮ್ಮ ದೇಶದ ಎಲ್ಲ ನದಿ ಪಾತ್ರಗಳ ಒಂದು ಜನರಿಗೆ ತಿಳುವಳಿಕೆ ಮೂಡ್ತಕ್ಕಂಥ ಈ ಕಾರ್ಯಕ್ರಮ ನನಗೆ ತುಂಬ ಹೆಮ್ಮೆ ತಂದಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಅಭಿಯಾನದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸೋದ್ರ ಮೂಲಕ ನರೇಂದ್ರ ಮೋದಿಜಿಯವರು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರಿಂದ ನಾನು ದಾವಣಗೆರೆ ಜಿಲ್ಲಾ ಪಂಚಾಯತ್ನಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾನು ಶ್ರೀಗಳವರ ಒಂದು ಅಪ್ಪಣೆ ಪಡೆದು ಈ ಒಂದು ಕಾರ್ಯಕ್ರಮವನ್ನ ಶ್ರೀ 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 ವಚನಾನಂದ ಮಹಾಸ್ವಾಮಿಗಳು ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ ಹಾಗೂ ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಬೆಳ್ಳೂಡಿ ಇವರ ಸಾನ್ನಿಧ್ಯದಲ್ಲಿ ಹಾಗೂ ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಬಿಪಿ ಹರೀಶ್ ಸ್ವಾಗತ ಸಮಿತಿ ಅಧ್ಯಕ್ಷರು ನಿರ್ಮಲಾ ತುಂಗಭದ್ರಾ ಅಭಿಯಾನ ಹರಿಹರ ಇವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಶ್ರೀ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಜಿಲ್ಲಾ ಸಂಸದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾಗೂ ಎಸ್ ರಾಮಪ್ಪ ಮಾಜಿ ಶಾಸಕರು, ನಂದಿಗಾವಿ ಶ್ರೀನಿವಾಸ್ ಕಾಂಗ್ರೆಸ್ ಯುವ ಮುಖಂಡರು ಉದ್ಘಾಟನೆ ಮತ್ತು ಬಾಗಿನ ಸಮರ್ಪಣೆ ಕಾರ್ಯಕ್ರಮಗಳನ್ನು ಮಾಡಿದ್ರು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಸೇರ್ಲಿಕ್ಕೆ ಒಂದು ಉದ್ದೇಶ ಇದೆ. ನೀವೇನು ಇಲ್ಲಿ ಕುಳಿತಿದ್ರಲ್ಲ, ಈ ಸ್ಥಾನ ಇದಕ್ಕೆ ತುಂಗಾರತಿ ತಟ ಅಂತ ಕರೀತಾರೆ. 4-5 ವರ್ಷಗಳ ಹಿಂದೆ ನೀವು ಈ ಸ್ಥಳದಲ್ಲಿ ಬರುವ ಹಾಗಿರಲಿಲ್ಲ. ಏನು ಕೂತ್ಕೊಂಡಿದ್ದೀರಲ್ಲ, ನಾವು 2019ನೇ ಇಸ್ವಿಯಲ್ಲಿ ನಮ್ಮ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ಸುಮಾರು 25 ದೇಶದ ಯುವಕ ಯುವತಿಯರು ಬಂದಿತ್ತು. ಕವಿತಾ ಮಾರುತಿ ಬೇಡರವರು ನಗರಸಭೆ ಅಧ್ಯಕ್ಷರು, ಹರಿಹರ ಹಣವಾಡಿ ವೀರೇಶ್ ಎಚ್ಎಂ ಮಾಜಿ ದಾವಣಗೆರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹಾಗೂ ಚಂದ್ರಶೇಖರ್ ಪೂಜಾರ್ ಬಿಜೆಪಿ ಯುವ ಮುಖಂಡರು ಹರಿಹರ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ಶ್ರೀ ಟಿಎಂ ಗಂಗಾಧರ್ ಸ್ವಾಮಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀಮತಿ ಉಮಾ ಪ್ರಶಾಂತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಇವರು ಉಪಸ್ಥಿತರಿದ್ದರು. ಹಾಗೂ ಇನ್ನಿತರ ಎಲ್ಲಾ ಮುಖಂಡರು ಈ ಒಂದು ನಿರ್ಮಲ ಅಭಿಯಾನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹಾಗೂ ಹಲವು ಕಾಲೇಜುಗಳ ಜಾತಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸರ್ವ ಶಾಲಾ ಕಾಲೇಜು ಮಕ್ಕಳಿಗೆ, ಸಂಘ ಸಂಸ್ಥೆಯವರಿಗೆ, ವಿಶೇಷವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ತಾಯಂದರಿಗೆ ಹಾಗೂ ಶಿವಮೊಗ್ಗದ ಓಪನ್ ಮೈಂಡ್ ಶಾಲೆ, ದಾವಣಗೆರೆಯ ಸರ್ ಎಂ ವಿ PU ಕಾಲೇಜಿನ ಮಕ್ಕಳು ಅವರಿಗೂ ಕೂಡ ಅತ್ಯಂತ ಗೌರವವಾದಂಥ ಸ್ವಾಗತವನ್ನು ಬಯಸ್ತದೆ. ಸುಮಾರು 260 ಕಿಲೋಮೀಟರ್ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರನ್ನು ನಾವು ಗೌರವಿಸಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಕ್ಕಳು ಕೂಡ ಮಧ್ಯದಲ್ಲಿ ಎದ್ದೋಗದೆ ಅಗೌರವವನ್ನು ತೋರದೆ ನಾವೆಲ್ಲರೂ ಕೂಡ ಒಂದು 15-20 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿದೋಗ್ತದೆ. ನೀವು ಇದೆ ಲಘು ಉಪಹಾರದ ವ್ಯವಸ್ಥೆ ಇರ್ತದೆ. ಹಾಗಾಗಿ ಯಾರು ಕೂಡ ಎಚ್ಚರಿಕೆ. ನಮ್ಮಲ್ಲಿ ಮಾಜಿ ಸೈನಿಕರೊಬ್ಬರು ವಾಸಪ್ಪ ಅಂತ ಬಂದಿದ್ದಾರೆ.